ನಾವು ಒಬ್ರಿಗೆ ನೋವು ಮಾಡಿ ಸಮಾಧಾನ ಪಟ್ಕೊಳಕ್ಕಾಗಲ್ಲ. ನಮ್ಮದೆಲ್ಲ ಕಸ ಎಲ್ಲ ತುಂಬಿಸಿದ್ದನ್ನು ಅವ್ರನ್ನ ಕಾರಣ ಮಾಡಿ ಆಚೆಗೆ ಹಾಕಿ ಯಾವುದೋ ಒಂದು ಕಾರಣ ನೆಪ ಹುಡುಕಿ ನಾವು ಖಾಲಿ ಮಾಡ್ಕೋತೀವಿ, ನಮ್ಮ ಟೆನ್ಷನ್ ಎಲ್ಲನೂ ರಿಮೂವ್ ಮಾಡ್ಕೋತೀವಿ ಅಂತಂದರೆ ಆ ಥರ ಸಾಧ್ಯ ಇಲ್ಲ, ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಥರ ನಮಗೆ ಮಾಡಿದಾಗ ನಮಗೆ ಜಾಸ್ತಿ ನೊಂದಿರುತ್ತೆ. ಆ ಪಾಯ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳುವಾಗ ಎಷ್ಟು ದೊಡ್ಡ ಪ್ರಾಸೆಸ್ ಆಗಿರುತ್ತೆ. ಅದನ್ನು ಹಾಕಿದ ಮೇಲೆ ತುಂಬ ದೊಡ್ಡ ಪ್ರಾಸೆಸ್ ಆಗುತ್ತೆ. ಅದಕ್ಕೆ ನಾವು ಹುಡುಕೊಳ್ಳೋದು ಯಾರ್ಯಾರ ಮೇಲೂ ಹಾಕಲ್ಲ, ಶಾಪ ಹಾಕದೇ ಇರೋರ ಮೇಲೆ ಹಾಕ್ತೀವಿ. ಯಾರು? ದೇವರು, ತಂದೆ ತಾಯಿಗಳು. ಅವ್ರು ನೀನು ಏನೇ ಮಾಡಿದ್ರು ಶಾಪ ಹಾಕಲ್ಲ. ಕೆಲವು ಸತಿ ಹೆಂಡತಿ ತಡ್ಕೊಂಡ್ರೆ, ಮಕ್ಕಳು ಕೇರ್ ಮಾಡಿದ್ರೆ, ತಂದೆ ತಾಯಿ ಹೇಳಿದ್ದನ್ನು ಕೋಪದಲ್ಲಿ ಏನಾರು ಹೇಳಿದ್ರೆ ತಗೊಳ್ತಾರೆ. ಈ ಥರ ಸಂಬಂಧ ಯಾಕೆ ಬೇಕು ಅಂದರೆ ಅವರು ನಮಗೆ ವಾಪಸ್ ಏನೂ ಕೆಟ್ಟದ್ದನ್ನು ಬಯಸೋದಿಲ್ಲ. ದೇವ್ರ ಥರ ಅವರೆಲ್ಲ ಸಂಬಂಧ. ಆ ಸಂಬಂಧದಲ್ಲಿ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತೀವಿ. ಪರವಾಗಿಲ್ಲ, ಇವ್ರಿಗೆ ಏನು ಬೇಕಾದರೂ ಅನ್ಬೋದು. ಬೇರೆಯವರಾದರೆ ವಾಪಸ್ ಅಂತಾರೆ, ತಗೊಳಕ್ಕಾಗಲ್ಲ. ಇವ್ರು ವಾಪಸ್ ಅನ್ನಲ್ಲ, ಯಾಕೆಂದರೆ ಅವ್ರಿಗೆ ನಾವು ಚೆನ್ನಾಗಿರಬೇಕು ಅಂತಿರುತ್ತೆ ಅಂತ. ತಂದೆ ತಾಯಿ ಸಂಕಟ ಕೂಡ ಪಡಲ್ಲ. ಸಂಕಟ ಪಟ್ಟರೆ ಅವ್ರಿಗೆಲ್ಲ ಕೆಟ್ಟದಾಗೋಗುತ್ತೋ, ಏನೋ ಬುದ್ಧಿ ಇಲ್ಲದೆ ಮಾಡಿದ್ರು ಅಂತ ಬಿಟ್ಬಿಡ್ತಾರೆ. ಈ ಥರ ಸಂಬಂಧ. ಅದನ್ನು ಮಿಸ್ಯೂಸು ಮಾಡ್ಬೋದು ಅಥವಾ ಒಬ್ರಿಗೊಬ್ರಿಗೆ ಶಕ್ತಿ ಕೊಟ್ಟು ಬೆಳೆಸಲೂಬಹುದು.